أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. ಯಾರ ಮೂಲಕ ಇಸ್ಲಾಮಿನ ಪುನರುಜ್ಜೀವನ ಮಾಡುವುದಾಗಿ ಅಲ್ಲಾಹನು ವಾಗ್ದಾನ ಮಾಡಿರುವನು, ಆ ವಾಗ್ದಾತ ಮಸೀಹರನ್ನು ನಂಬಲು ಅಲ್ಲಾಹನು ನಮಗೆ ಸೌಭಾಗ್ಯ ನೀಡಿರುವನು ಎಂಬುದು ನಮ್ಮ ಮೇಲೆ ಅಲ್ಲಾಹನ ದೊಡ್ಡ ಔದಾರ್ಯವಾಗಿದೆ. ಅಲ್ಲಾಹನು ವಾಗ್ದಾನದ ಪ್ರಕಾರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಭವಿಷ್ಯವಾಣಿಗಳ ಪ್ರಕಾರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿವರು ದಾಸ್ಯದಲ್ಲಿ ಇಸ್ಲಾಮಿನ ಪುನರುಜ್ಜೀವನಕ್ಕಾಗಿ ಅಲ್ಲಾಹನು ಹಜರತ್ ಮಸೀಹ್ ಮೌದ್ ಅಲೈಹಿಸ್ಸಲಾಮರನ್ನು ಕಳಿಸಿದನು. ಅನಂತರ ಅಲ್ಲಾಹನು ಮತ್ತು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ವಾಗ್ದಾನಗಳ ಪ್ರಕಾರವೇ ಹಜರತ್ ಮಸೀಹ್ ಮೌದ್ ಅಲೈಹಿಸ್ಸಲಾಂ ಸ್ಥಾಪಿಸಿದ ಜಮಾಅತಿನಲ್ಲಿ ಖಿಲಾಫತ್ತಿನ ವ್ಯವಸ್ಥೆ ಜಾರಿಯಾಗಿದೆ. ಒಟ್ಟಿನಲ್ಲಿ ಅಲ್ಲಾಹನ ವಾಗ್ದಾನಗಳು ಮತ್ತು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಭವಿಷ್ಯವಾಣಿಗಳು ನೆರವೇರಿದ್ದನ್ನು ಪ್ರಕಟಿಸಲು ನಾವು ಪ್ರತಿ ವರ್ಷ ಜಮಾಅತ್ ಸ್ಥಾಪನೆಗೊಂಡಿರುವ ಎಲ್ಲೆಡೆಯೂ ಮೇ 27ರಂದು ಖಿಲಾಫತ್ ದಿನವನ್ನು ಆಚರಿಸುತ್ತೇವೆ. ಮೇ 26ರಂದು ಹಜರತ್ ಮಸೀಹ್ ಮೌದ್ ಅಲೈಹಿಸ್ಸಲಾಂ ನಿಧನಗೊಂಡರು. ಮೇ 27ರಂದು ಅಲ್ಲಾಹನ ವಾಗ್ದಾನಗಳ ಪ್ರಕಾರ ಹಜರತ್ ಮೌಲಾನಾ ಹಕೀಮ್ ನೂರುದ್ದೀನ್ ರಲಿಯಲ್ಲಾಹು ಅನ್ನವರನ್ನು ಜಮಾತಿನವರು ಚುನಾಯಿಸಿ ಅವರ ಕೈಯಲ್ಲಿ ಹಜರತ್ ಮಸೀಹ್ ಮೌದ್ ಅಲೈಹಿಸ್ಸಲಾಮರ ಕೆಲಸವನ್ನು ಮುಂದುವರಿಸುವುದಾಗಿ ಪ್ರತಿಜ್ಞೆ ಮಾಡಿದರು. ಅವರ ಮರಣದ ನಂತರ ಜಮಾತಿನವರು ಹಜರತ್ ಖಲೀಫತುಲ್ ಮಸೀಹ್ ಸಾನಿರ ಕೈಯಲ್ಲಿ ಒಟ್ಟು ಸೇರಿ ಅನಂತರ 3ನೇ ಮತ್ತು 4ನೇ ಖಿಲಾಫತ್ತಿನ ಕಾಲಘಟ್ಟವನ್ನು ಆರಂಭವಾಯಿತು. ಪ್ರತಿಯೊಂದು ಕಾಲಘಟ್ಟದಲ್ಲಿಯೂ ಎದುರಾಳಿಗಳು ಜಮಾಅತನ್ನು ಮುಗಿಸಿಬಿಡಲು ಸತತ ಪ್ರಯತ್ನ ಮಾಡಿದರು. ಆದರೆ ಎಲ್ಲ ತರಹದಲ್ಲೂ ಅವರಿಗೆ ಪರಾಜಯವನ್ನು ಎದುರಿಸಬೇಕಾಯಿತು. ಹಜರತ್ ಖಲೀಫತುಲ್ ಮಸೀಹ್ ರಾಬಿ ರಹಮುಲ್ಲಾ ಅಲೈ ನಿಧನರಾದ ನಂತರ ಅಲ್ಲಾಹನು ತನ್ನ ವಾಗ್ದಾನದ ಈಡೇರಿಕೆಯನ್ನು ತೋರಿಸುತ್ತಾ 5ನೇ ಖಿಲಾಫತ್ ಚುನಾಯಿತಗೊಂಡಿತು. ನನಗೆ ಅನೇಕ ದೌರ್ಬಲ್ಯಗಳಿದ್ದು ಅಲ್ಲಾಹನು ನನಗೆ ಅಸಾಧಾರಣವಾದ ನೆರವು ಮತ್ತು ಸಹಾಯವನ್ನು ದಯಪಾಲಿಸಿದನು ಹಾಗೂ ಜಮಾಅತಿನ ಪ್ರಗತಿಯ ಹೆಜ್ಜೆಯನ್ನು ಮುಂದಕ್ಕೆ ಸಾಗಿಸುತ್ತಾ ಹೋದನು. ಅನೇಕ ದೇಶಗಳಲ್ಲಿ ಅಹಮದಿಯತ್ತಿನ ಗಿಡವನ್ನು ನೆಡಲಾಯಿತು. ಅಹಮದಿಯ ಜಮಾತಿನ ಸರಿಯಾದ ವ್ಯವಸ್ಥೆ ಸ್ಥಾಪಿತಗೊಂಡಿತು. 100 ನಗರಗಳು ಮತ್ತು ಪಟ್ಟಣಗಳು ಅಲ್ಲಾಹನು ಸ್ವತಃ ಮಾರ್ಗದರ್ಶನ ನೀಡಿ ಖಿಲಾಫತ್ತಿನೊಂದಿಗೆ ಇರುವ ಸಹಾಯ ಮತ್ತು ನೆರವಿನ ದೃಶ್ಯವನ್ನು ತೋರಿಸಿದನು. ಜನರ ಹೃದಯಗಳಲ್ಲಿ ಖಿಲಾಫತ್ತಿನೊಂದಿಗೆ ಇರುವ ಸಂಬಂಧದ ಆದೇಶವನ್ನು ಉಂಟುಮಾಡಿ ನಿಷ್ಠಾವಂತರ ಜಮಾಅತುಗಳ ಸ್ಥಾಪನೆಗೆ ಏರ್ಪಾಟು ಮಾಡಿದನು. ಈ ದೃಶ್ಯಗಳನ್ನು ತೋರಿಸುತ್ತಾ ಹೋಗುತ್ತಾನೆ. ಒಟ್ಟಿನಲ್ಲಿ ಅಲ್ಲಾಹನು ತನ್ನ ವಾಗ್ದಾನವನ್ನು ಮರೆಯುವನೋ ಮುರಿಯುವನೋ ಅಲ್ಲ. ಅವನು ತನ್ನ ಅತ್ಯಂತ ಪ್ರಿಯ ಪ್ರವಾದಿಯಾದ ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಭವಿಷ್ಯವಾಣಿಗಳನ್ನು ಈಡೇರಿಸುವುದರಲ್ಲಿಯೂ ಯಾವುದೇ ಕೊರತೆ ಉಂಟು ಮಾಡಲಿಲ್ಲ. ಖಿಲಾಫತ್ ಅಲ್ ಮಿನ್ ಹಾಜುನ್ನಬುವತ್ ಪ್ರವಾದಿತ್ವ ಮಾರ್ಗದಲ್ಲಿ ಖಿಲಾಫತ್ ಆಗಿರುವುದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಭವಿಷ್ಯವಾಣಿ ಈಡೇರಿದ್ದಾಗಿ ಕಂಡ ನಾವು ಸೌಭಾಗ್ಯವಂತರು. ಆದುದರಿಂದ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ದಾಸರಾದ ಹಜರತ್ ಮಸೀಹ್ ಮೌದ್ ಅಲೈಹಿಸ್ಸಲಾಂ ಜಮಾತಿನೊಂದಿಗೆ ಪ್ರಾಮಾಣಿಕವಾಗಿ ಸಂಬಂಧ ಇರಿಸುವವರು ಅಲ್ಲಾಹನ ಅನುಗ್ರಹಗಳ ವಾರಸುದಾರರು ಆಗುತ್ತಾ ಹೋಗುವರು ಇನ್ಶಾ ಅಲ್ಲಾಹ್. ನನ್ನ ನಂತರ ಜಮಾತಿನಲ್ಲಿ ಖಿಲಾಫತಿನ ಪರಂಪರೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ
ಮ್, ಭವಿಷ್ಯವಾಣಿಯ ಪ್ರಕಾರ ಜಾರಿಯಲ್ಲಿರುವುದು ಎಂದು ಹಜರತ್ ಮಸೀಮೌದ್ ಅಲೈಹಿಸ್ಸಲಾಂ ಅವರು ಹೀಗೆ ಹೇಳಿದರು, ನಾನು ಖಾತಮುಲ್ ಖುಲಫಾ ಆಗಿರುವೆನು. ಇನ್ನು ಮುಂದೆ ಖಿಲಾಫತ್ತಿನ ಸ್ಥಾನ ಅಲ್ಲಾಹನು ಕಳಿಸಿರುವ ಎಲ್ಲರೂ ನನಗೆ ವಿಧೇಯರಾಗಿ ಬರುವರು. ಆದುದರಿಂದ ಲೌಕಿಕವಾಗಿ ಈಗ ಎಷ್ಟೇ ಶ್ರಮಿಸಿದರೂ ಕೂಡ ಹಜರತ್ ಮಸೀಹ್ ಮೌದ್ ಅಲೈಹಿಸ್ಸಲಾಮರಿಂದ ಒಂದು ಬೇರ್ಪಟ್ಟು ಖಿಲಾಫತ್ತನ್ನು ಸ್ಥಾಪಿಸಲು ಎಂದಿಗೂ ಸಾಧ್ಯವಲ್ಲ. ಹಜರತ್ ಮಸೀಹ್ ಮೌದ್ ಅಲೈಹಿಸ್ಸಲಾಮರ ನಿಧನದ ಸಮಯ ಸಮೀಪಗೊಂಡಾಗ ಅವರು ಖಿಲಾಫತ್ ಜಾರಿಯಲ್ಲಿ ಬರುವುದಾಗಿ ಸುವಾರ್ತೆ ನೀಡುತ್ತಾ ಹೀಗೆ ಹೇಳಿದರು, ಅಲ್ಲಾಹನು 2 ವಿವಿಧ ಶಕ್ತಿಗಳ ಪ್ರದರ್ಶನ ಮಾಡುತ್ತಾನೆ. ಮೊದಲನೆಯದಾಗಿ ಪ್ರವಾದಿಗಳ ಮೂಲಕ ಅಲ್ಲಾಹನು ತನ್ನ ಶಕ್ತಿಯನ್ನು ತೋರಿಸುತ್ತಾನೆ. ಎರಡನೆಯದಾಗಿ ಪ್ರವಾದಿಗಳು ನಿಧನಗೊಂಡಾಗ ಕಷ್ಟಗಳನ್ನು ಎದುರಿಸಬೇಕಾಗಿ ಬರುತ್ತದೆ ಮತ್ತು ಶತ್ರುಗಳು ತೀವ್ರವಾಗಿ ವಿರೋಧಿಸಲು ಆರಂಭಿಸುತ್ತಾರೆ. ಈಗ ಕೆಲಸ ಹಾಳಾಗುವುದು ಮತ್ತು ಜಮಾಅತ್ ನಾಶವಾಗುವುದೆಂದು ದೃಢವಾಗಿ ಭಾವಿಸುತ್ತಾರೆ. ಜಮಾಅತಿನ ಒಳಗಿರುವವರು ಕೂಡ ಸಂಶಯಗಳಿಗೆ ತುತ್ತಾಗಿ ಬಲಗುಂದುತ್ತಾರೆ. ಅನೇಕ ದೌರ್ಭಾಗ್ಯವಂತರು ಜಮಾಅತನ್ನು ಬಿಟ್ಟು ಹೋಗುತ್ತಾರೆ. ಆಗ ಅಲ್ಲಾಹನು ತನ್ನ ಶಕ್ತಿಯನ್ನು 2ನೇ ಸಾರಿ ಬಲಯುತವಾಗಿ ಪ್ರದರ್ಶಿಸುತ್ತಾನೆ. ಕುಸಿದು ಹೋಗುತ್ತಿರುವ ಜಮಾಅತನ್ನು ಅವನು ಹಿಡಿದು ನಿಲ್ಲಿಸುತ್ತಾನೆ. ಒಟ್ಟಿನಲ್ಲಿ ಯಾರು ಕೊನೆಯವರೆಗೆ ಸಹನೆ ತೋರುತ್ತಾರೋ ಅವನು ಅಲ್ಲಾಹನ ಈ ಅದ್ಭುತ ದೃಷ್ಟಾಂತಗಳನ್ನು ಕಾಣುವರು. ಅವರು ಮತ್ತು ಹೇಳಿದರು, ಆದ್ದರಿಂದ ಪ್ರಿಯರೇ, ಪುರಾತನ ಕಾಲದಿಂದಲೂ ಅವರು 2 ದಿವ್ಯ ಶಕ್ತಿಗಳನ್ನು ಪ್ರಕಟಿಸುತ್ತಾನೆ ಮತ್ತು ಶತ್ರುಗಳ 2 ಮಿಥ್ಯ ಸಂತೋಷಗಳನ್ನು ನಿರರ್ಥಕ ಎಂದು ತೋರಿಸಿಕೊಡುತ್ತಾನೆ ಎಂಬುದು ಅಲ್ಲಾಹನ ನಡವಳಿಕೆಯಾಗಿದೆ. ಆದುದರಿಂದ ಈಗ ಅಲ್ಲಾಹನು ತನ್ನ ಪುರಾತನವ ನಡವಳಿಕೆಯನ್ನು ಬಿಟ್ಟು ಬಿಡುವುದು ಸಾಧ್ಯವಲ್ಲ. ಆದುದರಿಂದ ನಾನು ನಿಮ್ಮೊಡನೆ ಹೇಳಿದ ಮಾತಿನಿಂದ ನೀವು ದುಃಖಿತರಾಗಬೇಡಿರಿ ಮತ್ತು ನಿಮ್ಮ ಹೃದಯಗಳು ಗಾಬರಿಗೊಳ್ಳದಿರಲಿ, ಏಕೆಂದರೆ ಅಲ್ಲಾಹನ ದಿವ್ಯ ಶಕ್ತಿಯು 2ನೆಯ ಪ್ರಕಟಣೆಯನ್ನು ನೋಡುವುದು ಸಹ ನನಗೆ ಅಗತ್ಯವಾಗಿದೆ. ಅದು ಆಗಮಿಸುವುದು ನಿಮಗೆ ಉತ್ತಮವಾಗಿದೆ, ಏಕೆಂದರೆ ಯಾರು ಶಾಶ್ವತವಾಗಿ ಅದರ ಸರಪಳಿಯ ಪುನರುತ್ಥಾನದ ದಿನದ ತನಕ ಕಡಿದು ಹೋಗಲಾರದು. ನಾನು ನಿಮ್ಮ ಬಳಿಯಿಂದ ನಿರ್ಗಮಿಸದೆ ಆ ದ್ವಿತೀಯ ಶಕ್ತಿ ಆಗಮಿಸಲಾರದು. ಸಾಂದರ್ಭಿಕವಾಗಿ ನಾನು ಹೇಳುತ್ತೇನೆ, ಯಾರು ಹಜರತ್ ಮಸೀಹ್ ಮೌದ್ ಅಲೈಹಿಸ್ಸಲಾಮರ ಪ್ರಾಯದ ಬಗ್ಗೆ ಚರ್ಚೆ ಮಾಡುತ್ತಾರೋ ಅವರು ಇದರಲ್ಲಿ ಉತ್ತರವಿದೆ ಎಂದು ನಾನು ಭಾವಿಸುತ್ತೇನೆ. ಹಜರತ್ ಮಸೀಹ್ ಮೌದ್ ಅಲೈಹಿಸ್ಸಲಾಂ ತನ್ನ ಪ್ರಾಯವನ್ನು ಎಣಿಸಿಕೊಂಡು ಇಷ್ಟು ವರ್ಷಗಳ ಕಾಲ ಬಾಕಿ ಇದೆ ಎಂದು ಹೇಳಲಿಲ್ಲ. ಬದಲಾಗಿ ತನ್ನ ಮರಳುವಿಕೆಯ ಬಗ್ಗೆ ಸೂಚನೆ ನೀಡಿದರು. ಪ್ರಾಯದ ಬಗ್ಗೆ ಚರ್ಚೆಗೆ ಯಾವುದೇ ಪ್ರಾಮುಖ್ಯತೆ ನೀಡಲಿಲ್ಲ. ಬದಲಾಗಿ ಕೆಲಸವನ್ನು ನೆರವೇರಿಸುವುದಕ್ಕಾಗಿ ಪ್ರಾಮುಖ್ಯತೆಯನ್ನು ನೀಡಿದರು. ಹಜರತ್ ಮಸೀಹ್ ಮೌದ್ ಅಲೈಹಿಸ್ಸಲಾಂ ಹೇಳುತ್ತಾರೆ, ನಾನು ನಿಮ್ಮನ್ನು ಬಿಟ್ಟು ಹೋಗುವಾಗ ಅಲ್ಲಾಹನು ತನ್ನ ದ್ವಿತೀಯ ಶಕ್ತಿಯನ್ನು ನಿಮಗಾಗಿ ಕಳಿಸಿಕೊಡುವನು. ಬರಹೀನೆ ಅಹ್ಮದಿಯಾ ಎಂಬ ಗ್ರಂಥದಲ್ಲಿ ವಾಗ್ದಾನದ ಪ್ರಕಾರ ಆ ದ್ವಿತೀಯ ಶಕ್ತಿ ಸದಾಕಾಲ ನಿಮ್ಮ ಜೊತೆಗಿರುವುದು. ಆ ವಾಗ್ದಾನದ ಬಗ್ಗೆ ಅದು ನಿಮ್ಮ ಬಗ್ಗೆ ಇರುವ ವಾಗ್ದಾನವಾಗಿದೆ. ನಿಮ್ಮ ಅನುಯಾಯಿಗಳ ಈ ಜಮಾಅತಿನ ಪುನರುತ್ಥಾನದ ದಿನದ ತನಕ ಅನ್ಯರ ಮೇಲೆ ಜಯವನ್ನು ದಯಪಾಲಿಸುವನು ಎಂದು ಅಲ್ಲಾಹನು ಹೇಳಿದ್ದಾನೆ. ಆದುದರಿಂದ ನಿಮ್ಮಿಂದ ನಾನು ಅಗಲಿ ಹೋಗುವ ದಿನವು ಆಗಮಿಸುವುದು ಅವಶ್ಯಕವಾಗಿದೆ. ಅನಂತರ ಶಾಶ್ವತ ವಾಗ್ದಾನದ ದಿನವೂ ಆಗಮಿಸುವುದು. ನಮ್ಮ ದೇವನು ವಾಗ್ದಾನಗಳನ್ನು ಈಡೇರಿಸುವನು, ಸತ್ಯವಂತನೂ ಆಗಿರುವನು. ಅವನು ವಾಗ್ದಾನ ಮಾಡಿದ ಎಲ್ಲವನ್ನೂ ನಿಮಗೆ ತೋರಿಸುವನು. ಆ ದಿನವು ಲೋಕದ ಅಂತಿಮ ದಿನವಾಗಿದ್ದು ಅನೇಕ ವಿಪತ್ತುಗಳು ಬಂದೆರಗಲಿರುವ ದಿನವಾಗಿದ್ದರೂ ಕೂಡ ಅಲ್ಲಾಹನು ಮುಂಚಿತವಾಗಿಯೇ ತಿಳಿಸಿರುವ ಎಲ್ಲ ಸಂಗತಿಗಳು ಈಡೇರುವ ತನಕ ಈ ಲೋಕವು ನಾಶವಾಗದೇ ಉಳಿಯುವುದು. ಅಲ್ಲಾಹನ ವಾಗ್ದಾನದ ಪ್ರಕಾರ ಹಜರತ್ ಮಸೀಹ್ ಮೌದ್ ಅಲೈಹಿಸ್ಸಲಾಮರ ನಿಧನದ ನಂತರ ಖಿಲಾಫತ್ತಿನ ಪ್ರತಿಯೊಂದು ಕಾಲಘಟ್ಟದಲ್ಲಿಯೂ ಜಮಾಅತ್ ಪ್ರಗತಿಯ ಹಂತದನ್ನು ದಾಟುತ್ತಾ ಹೋಗುತ್ತಿದೆ. ಖಲೀಫರನ್ನು ಎಂದಿಗೂ ಕಂಡೇ ಇರದ ಜನತೆಗೆ ಅಲ್ಲಾಹನ ಎಂದಿನಂತೆ ಸ್ವತಃ ಮಾರ್ಗದರ್ಶಿಯಾಗಿ ಮತ್ತು ದೂರದಲ್ಲಿ ಇರುವ ದೇಶಗಳಲ್ಲಿ ನೆಲೆಸಿರುವ ಜನರ ಹೃದಯಗಳಲ್ಲಿ ಸ್ವತಃ ಸನ್ಮಾರ್ಗವನ್ನು ಹಾಕಿ ಖಿಲಾಫತ್ತಿನ ಧ್ವಜದ ಅಡಿಗೆ ಬರುವ ಹಾಗೆ ದಾರಿ ತೋರಿಸುತ್ತಾನೆ. ನಾನು ಕೆಲವು ಜನರ ಸಂಘಟನೆಗಳನ್ನು ಮುಂದಿರಿಸುತ್ತೇನೆ. ಅವುಗಳ ಮೂಲಕ ಅಹ್ಮದಿಯ ಖಿಲಾಫತ್ತಿನೊಂದಿಗೆ ಅಲ್ಲಾಹನ ಸಹಾಯ ಮತ್ತು ಆತನ ವಾಗ್ದಾನಗಳು ಈಡೇರಿರುವ ದೃಶ್ಯಗಳನ್ನು ನಾವು ನೋಡುತ್ತೇವೆ.
ಬುರ್ಕಿನಾ ಫಾಸೋದ ಒಂದು ಜಮಾತಿನ ಮೊದಲ ಬಾರಿ MTA ಅಳವಡಿಸಲಾಗಿತ್ತು ಮತ್ತು ಜನರು ಮೊದಲ ಬಾರಿಗೆ ಖಲೀಫತುಲ್ ಮಸೀಹರನ್ನು ಕಂಡರು. ಆಗ ಅವರ ಕಣ್ಣುಗಳು ತೇವಗೊಂಡವು. ಸಂತೋಷ ಮತ್ತು ಅವರ ಮುಖಗಳಿಂದ ಸಂತೋಷ ಪ್ರಕಟಗೊಳ್ಳುತ್ತಿತ್ತು. ಅವರು ಹೇಳುತ್ತಾರೆ, MTAದಲ್ಲಿ ಖಲೀಫರನ್ನು ಕಂಡು ನಮ್ಮ ಕಣ್ಣುಗಳು ತಂಪು ಮತ್ತು ಹೃದಯಗಳಿಗೆ ನೆಮ್ಮದಿ ಲಭಿಸುತ್ತದೆ. ಗೇಂಬಿಯಾದ ಅಮೀರ್ ಸಾಹಿಬ್ ಬರೆಯುತ್ತಾರೆ, MTಯಲ್ಲಿ ಖಲೀಫತುಲ್ ಮಸೀಹರು ಭಾಷಣ ಮಾಡುತ್ತಿರುವಾಗ ಒಬ್ಬ ಮೋಟಾರ್ ಮೆಕ್ಯಾನಿಕ್ ಆಕಸ್ಮಿಕವಾಗಿ ಕಂಡು ಹೀಗೆ ಹೇಳಿದನು, ಆ ಮಹಾನುಭಾವರಿಗೆ ಅಲ್ಲಾಹನ ನೆರವು ಲಭ್ಯವಿದೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ಅವರು ತನ್ನ ಕುಟುಂಬದ ಸಮೇತ 14 ಸದಸ್ಯರ ಸಮೇತ ಬೈಯತ್ ಮಾಡಿಕೊಂಡರು. ಜರ್ಮನಿಯ ತಬ್ಲೀಗ್ ಸೆಕ್ರೆಟರಿ ಬರೆಯುತ್ತಾರೆ, ಒಬ್ಬ ಅರಬಿಯ ವ್ಯಕ್ತಿ ಅವರ ಸ್ಟಾಲಿಗೆ ಬಂದರು ಮತ್ತು ಪವಿತ್ರ ಕುರ್ಆನಿನ ತರ್ಜುಮೆಯನ್ನು ಕೊಂಡು ಹೋದರು. ಜರ್ಮನಿಯ ವಾರ್ಷಿಕ ಜಲ್ಸಾದಲ್ಲಿ ಬರಲು ಅವರನ್ನು ಆಮಂತ್ರಿಸಲಾಯಿತು. ಕೆಲಸದಿಂದ ಬಿಡುವು ಲಭಿಸದ ಕಾರಣ ಅವರು ತನ್ನ ಹಿರಿಯ ಸಹೋದರ ಮತ್ತು ಕುಟುಂಬದ ಮತ್ತೊಬ್ಬ ಸದಸ್ಯರನ್ನು ಜಲ್ಸಾದಲ್ಲಿ ಭಾಗವಹಿಸಲು ಕಳಿಸಿದರು. ಜಲ್ಸಾದಲ್ಲಿ ನನ್ನ ಭಾಷಣ ಆಲಿಸಿದ ನಂತರ ಅವರು ಸಹೋದರ ಹೀಗೆ ಹೇಳಿದರು, ಇವರು ಅಲ್ಲಾಹನ ನೆರವು ಲಭಿಸಿರುವ ಮಹಾನುಭಾವರು ಆಗಿರುವರು. ಅವರು ಅದೇ ರಾತ್ರಿ ಬೈಯತ್ ಫಾರಂ ಭರ್ತಿ ಮಾಡಿ ಅಹ್ಮದಿಯ ಜಮಾತಿನಲ್ಲಿ ಸೇರ್ಪಡೆಗೊಂಡರು. ಕ್ಯಾಮರೂನಿನ ಒಂದು ಪಟ್ಟಣದಲ್ಲಿ 8 ಕುಟುಂಬಗಳು ಬೈಯತ್ ಮಾಡಿಕೊಂಡು ಜಮಾತಿನಲ್ಲಿ ಸೇರಿಕೊಂಡರು. ನವ ಅಹ್ಮದಿಯರು ಹೀಗೆ ಹೇಳುತ್ತಾರೆ, MTA ನಮ್ಮ ಮಕ್ಕಳ ಜೀವನವನ್ನು ಬದಲಿಸಲಿದೆ. ಅವರಲ್ಲಿ ಒಬ್ಬ ಯುವಕನಿಗೆ ನನ್ನ ಜುಮಾ ಕುತ್ಬಾ ಆಲಿಸಲು ಅಧ್ಯಾಪಕ ರಜಾ ನೀಡುತ್ತಿರಲಿಲ್ಲ. ಆತನು ಹೇಳಿದನು, ಸ್ಕೂಲನ್ನು ತೊರೆಯಲು ನನಗೆ ಸಾಧ್ಯವಿದೆ, ಆದರೆ ಕುತ್ಬಾವನ್ನು ಬಿಡಲು ನನ್ನಿಂದ ಸಾಧ್ಯವಿಲ್ಲ. ಬರ್ಕಿನಾ ಫಾಸೋದಲ್ಲಿ ಒಬ್ಬ ವ್ಯಕ್ತಿ MTAಗಿದ್ದಲ್ಲಿ ನನ್ನನ್ನು ಕಂಡಾಗ ಅವರು ಹೇಳಿದರು, ನಾನು ಇವರನ್ನು ಕನಸಿನಲ್ಲಿ ಕಂಡಿದ್ದೇನೆ. ಹೀಗೆ ಹೇಳಿ ಅವರು ಯಾವುದೇ ಪುರಾವೆಯನ್ನು ಕೇಳದೆ ಅಹ್ಮದಿಯತ್ತನ್ನು ಪ್ರವೇಶಿಸಿದರು. ಅವರ ಗ್ರಾಮದ ಅನೇಕ ಜನರು ಅಹ್ಮದಿಯತ್ತನ್ನು ಸ್ವೀಕಾರ ಮಾಡಿಕೊಂಡರು. ಈಗ ಅಲ್ಲಾಹನ ಅನುಗ್ರಹದಿಂದ ಆ ಗ್ರಾಮದಲ್ಲಿ ಒಂದು ಸುದೃಢವಾದ ಜಮಾತ್ ಸ್ಥಾಪಿತಗೊಂಡಿದೆ. ಇವು ಅಲ್ಲಾಹನ ಸ್ವತಃ ಹೃದಯದಲ್ಲಿ ತೆರೆದಿಯುತ್ತಾನೆ ಎಂಬ ದೈವಿಕ ಸಹಾಯವನ್ನು ಪ್ರಕಟಿಸುವ ಕೆಲವು ಘಟನೆಗಳಾಗಿವೆ. ಇವು ಅನ್ಯರ ಹೃದಯಗಳಲ್ಲಿ ಅಹ್ಮದಿಯ ಖಿಲಾಫತ್ತಿನ ಪ್ರಭಾವವನ್ನು ನೆಲೆ ನಿಲ್ಲಿಸುತ್ತದೆ ಮತ್ತು ಉತ್ತಮ ಸ್ವಭಾವ ಉಳ್ಳವರನ್ನು ಖಿಲಾಫತ್ತಿನೊಂದಿಗೆ ಜೋಡಿಸುತ್ತಿದೆ. ಅಹ್ಮದಿಯ ಖಿಲಾಫತ್ತಿನ ಸಹಾಯ ಮತ್ತು ನೆರವನ್ನು ಅಲ್ಲಾಹನೇ ನೀಡುತ್ತಿದ್ದಾನೆ ಮತ್ತು ಜಮಾತಿನ ಪ್ರತಿಯೊಂದು ದಿನ ಪ್ರಗತಿಯ ಮಾರ್ಗದಲ್ಲಿ ಚಲಿಸುತ್ತಿದೆ ಎಂಬುದಕ್ಕೆ ಅಹ್ಮದಿಯ ಜಮಾತಿನ ಚರಿತ್ರೆಯ ಪ್ರತಿಯೊಂದು ದಿನ ಸಾಕ್ಷ್ಯವಾಗಿದೆ. ಅಲ್ಲಾಹನು ನನಗೂ ತಮ್ಮ ಕೃಪೆಯಿಂದ ಹೊಣೆಗಾರಿಕೆಯನ್ನು ಈಡೇರಿಸುವ ಸೌಭಾಗ್ಯವನ್ನು ನೀಡಲು ಪ್ರತಿಯೊಬ್ಬ ಅಹ್ಮದಿಯೂ ಪರಿಪೂರ್ಣ ನಿಷ್ಠೆ ಹಾಗೂ ಪ್ರಾಮಾಣಿಕತೆಯಿಂದ ಅಹ್ಮದಿಯ ಖಿಲಾಫತ್ತಿನೊಂದಿಗೆ ಜೋಡಿಸಲಿ. ಹಜರತ್ ಮಸೀಹ್ ಮೌದ್ ಅಲೈಹಿಸ್ಸಲಾಮರೊಡನೆ ಅಲ್ಲಾಹನು ವಾಗ್ದಾನ ಮಾಡಿದ ಎಲ್ಲ ಉಪದೇಶಗಳನ್ನು ಅವನು ಈಡೇರಿಸಲಿ. ಅಹ್ಮದಿಯ ಖಿಲಾಫತ್ತಿನ ಮೂಲಕ ಏಕದೇವನ ಆಧಿಪತ್ಯ ಲೋಕದಲ್ಲಿ ಸ್ಥಾಪಿತವಾಗಲಿ. ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಧ್ವಜ ಲೋಕದಲ್ಲಿ ಆರೋಹಣವಾಗುವ ದೃಶ್ಯವನ್ನು ಲೋಕವು ಕಾಣುವಂತಾಗಲಿ. ಅಲ್ಹಮ್ದುಲಿಲ್ಲಾಹಿ ನಹ್ಮದುಹು ವ ನಸ್ತഈನುಹು ವ ನಸ್ತಗ್ಫಿರುಹು ونؤمن به ونتوكل عليه ونعوذ بالله من شرور أنفسنا ومن سيئات أعمالنا من يهده الله فلا مضل له ومن يضلله فلا هادي له ونشهد أن لا إله إلا الله ونشهد أن محمدا عبده ورسوله عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون اذكروا الله يذكركم وادعوه يستجب لكم
ولذكر الله أكبر.